ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸೆಕೆಂಡ್ ಇಯರ್ BBAನಲ್ಲಿ ಬರ್ತಕ್ಕಂತಹ ವಚನಗಳು ಅಂತಕ್ಕಂಥ ಒಂದು ಟಾಪಿಕ್ಕಿನ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ವಚನಗಳು ಅಂತ ಹೇಳಿದ್ರೆ ಏನು? ಒಂದು ಕಡೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಭಾಷೆ ಅಂತ ಹೇಳಿ ಕರಿತೀವಿ, ಇನ್ನೊಂದು ಕಡೆ ವಚನ ಕೊಡೋದು ಅಂತ ಹೇಳಿ ಕರ್ಕೊಳ್ತಾ ಹೋಗ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ವಚನಗಳು ಅಂತ ಹೇಳಿದ್ರೆ ನಾವು ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡಿದಾಗ ಇದನ್ನು ಒಂದು ಸಾಹಿತ್ಯದ ಪ್ರಕಾರ ಅಂತ ಹೇಳಿ ಕರ್ಕೊಳ್ತೀವಿ. ಸಾಹಿತ್ಯದ ಪ್ರಕಾರವಾಗಿರ್ತಕ್ಕಂತಹ ಇದನ್ನು ಕನ್ನಡ ಸಾಹಿತ್ಯದಲ್ಲಿ ಅತಿ ಪ್ರಮುಖವಾಗಿ 12ನೇ ಶತಮಾನದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗೆ ಕನ್ನಡ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಪ್ರಮುಖವಾಗಿ ಕೊಟ್ಟಿರ್ತಕ್ಕಂತಹ ಎರಡು ಕೊಡುಗೆಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಒಂದು ವಚನಗಳು, ಇನ್ನೊಂದು ಕೀರ್ತನೆಗಳು. ವಚನಗಳು ಏನನ್ನು ಮಾತಾಡ್ತಾ ಹೋಗ್ತವೆ ಅಂತ ಹೇಳಿದ್ರೆ, ಜನಸಾಮಾನ್ಯರ ಪ್ರತಿದಿನದ ಬದುಕಿನ ಬಗ್ಗೆ ವಚನಗಳು ಮಾತಾಡ್ತಾ ಹೋಗ್ತವೆ. ಇದರಲ್ಲಿ ಮುಖ್ಯವಾಗಿ ಗುರುತಿಸ್ಕೊಳ್ತಕ್ಕಂತಹ ವಚನಕಾರರು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮುಂತಾದ ಅನೇಕ ಮಹಾನ್ ವಚನಕಾರರನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ತೇವೆ. ಈ ವಚನದಲ್ಲಿ ಅಥವಾ ವಚನ ಚಳುವಳಿಯಲ್ಲಿ ಅಥವಾ ವಚನ ಸಾಹಿತ್ಯದಲ್ಲಿ ನಾವೇನನ್ನು ಕಾಣ್ಕೊಳ್ತೀವಿ ಅಂತ ಹೇಳಿದ್ರೆ, ಸಾಮಾಜಿಕ ನ್ಯಾಯ, ಸಮಾನತೆ, ಶ್ರಮದ ಮಹತ್ವ, ನೈತಿಕತೆ, ಧರ್ಮಾಧಾರಿತವಾಗಿರ್ತಕ್ಕಂತಹ ಜೀವನ. ಅಂದರೆ ಪೂರ್ತಿಯಾಗಿ ನಾವೇನು ಅಂದರೆ ಇದರ ಟೋಟಲ್ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಸರಳವಾಗಿರ್ತಕ್ಕಂತಹ ಬದುಕನ್ನು ನಾವು ಹೇಗೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ವಚನದ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಇವತ್ತಿನ ವಚನಗಳ ಮೂಲಕವಾಗಿಯೂ ನಾವು ಅದನ್ನೇ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ವಚನಗಳು ಇವಾಗ ನೋಡ್ಕೊಳ್ತಾ ಹೋಗೋಣ. ಮೊದಲ ವಚನ ಯಾರ್ದು ಅಂತ ಹೇಳಿದ್ರೆ, ಬಸವಣ್ಣನವರ ವಚನಗಳನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಬಸವಣ್ಣನವರನ್ನು ವಚನ ಚಳುವಳಿಯ ನೇತಾರ ಅಂತ ಹೇಳಿ ಕರಿತೀವಿ. ಈ ಬಸವಣ್ಣನವರ ಅಂಕಿತ ನಾಮ ಯಾವುದು ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಇವರು ಬರೆದಿರ್ತಕ್ಕಂತಹ ವಚನಗಳ ವಿಶ್ಲೇಷಣೆಯನ್ನು ಇವಾಗ ನೋಡ್ತಾ ಹೋಗೋಣ. ಮೊದಲ ವಚನ: ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶ್ರವವ ಮಾಡುತ್ತಾ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನ್ನು ಅರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯೋ. ಇಲ್ಲಿ ವಚನಕ್ಕೂ ಮತ್ತು ಕೀರ್ತನೆಗೂ ಇರ್ತಕ್ಕಂತಹ ಒಂದೇ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ವಚನ ಅಂದ್ರೇನು, ಕೀರ್ತನೆ ಅಂದ್ರೇನು ತಿಳಿತಾ ಹೋಗುತ್ತೆ. ವಚನ ನೋಡ್ತಾ ಇರಬೇಕಾದಾಗ ವಚನಕ್ಕೂ ಮತ್ತು ಕೀರ್ತನೆಗಿರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ಬೋದು. ಕೀರ್ತನೆ ಏನು ಅಂತ ಹೇಳಿದ್ರೆ, ತಾನು ಓದ್ತಾ ಇರತಕ್ಕಂತಹ ಮೊದಲ 2 ಸಾಲುಗಳಲ್ಲೇ ತಾನು ಏನು ಹೇಳಕ್ಕೆ ಹೊರಟೀನಿ ಅನ್ನೋ ಒಂದು ಅರ್ಥವನ್ನು ಬಿಟ್ಕೊಟ್ಬಿಡತ್ತೆ. ವಚನ ಅಂತಕ್ಕಂಥದ್ದು ಕೊನೆಯಲ್ಲಿ ತನ್ನ ಅರ್ಥವನ್ನು ಬಿಟ್ಕೊಡ್ತಾ ಹೋಗುತ್ತೆ. ಸೊ ಹಾಗೆ ಇಲ್ಲಿ ತನ್ನ ವಚನ ಏನು ತನ್ನ ಅರ್ಥವನ್ನು ಇದೆಯೋ ಆ ಅರ್ಥವನ್ನು ಕೊನೆ ಲೈನಲ್ಲಿ ಬಿಟ್ಕೊಡ್ತಾ ಹೋಗ್ತಾ ಇದೆ. ಸೊ ಹಾಗಾದರೆ ಈ ವಚನದ ತಾತ್ಪರ್ಯವನ್ನು ಇವಾಗ ನೋಡ್ತಾ ಹೋಗೋಣ. ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ ಅಂತ ಹೇಳಿದ್ರೆ, ಕೊಳಗ ಅಂತ ಹೇಳಿದ್ರೆ ಒಂದು ಅಳೆಯೋ ಸಾಧನ ಅಥವಾ ದವಸಗಳನ್ನು ತುಂಬತಕ್ಕಂತಹ ಸಾಧನ ಅಥವಾ ಅಳಿತಕ್ಕಂತಹ ಒಂದು ಸಾಧನ. ಅದ್ರ ಮೂಲಕವಾಗಿ ಏನು ಮಾಡ್ಬೋದು, ಆ ಕೊಳಗದಲ್ಲಿ ಪದಾರ್ಥಗಳನ್ನು ನಾವು ತುಂಬ್ತಾ 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 ಹೋಗ್ತಾ ಇದ್ದ ಹಾಗೆ ಅದನ್ನು ತುಂಬತಕ್ಕಂಥವರಿಗೆ ಏನಾಗುತ್ತೆ, ಸುಸ್ತಾಗ್ತಾ ಹೋಗುತ್ತೆ. ಅಂದರೆ ಕೊಳಗ ಸುಸ್ತಾಗೋದಿಲ್ಲ, ಆದರೆ ಅದನ್ನು ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿ, ಅಂದರೆ ತುಂಬತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗೆ ಏನಾಗುತ್ತೆ, ಸುಸ್ತು ಅನ್ನೋದು ಆಗತ್ತೆ. ಅದೇ ರೀತಿಯಾಗಿ ನಡೆದು ನಡೆದು ಸುಸ್ತಾಗ್ತಾ ಇದೆ. ಈಗ ನಾವು ಮನುಷ್ಯ ಒಂದು ಕಡೆಯಿಂದ ಒಂದು ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಡೆಯೋದ್ರ ಮೂಲಕವಾಗಿ ಅವನಿಗೇನಾಗತ್ತೆ, ಸುಸ್ತು ಅನ್ನೋದಾಗತ್ತೆ, ಬಳಲುವಿಕೆ ಅನ್ನೋದು ಆಗತ್ತೆ. ಆದರೆ ಯಾವ ರಸ್ತೆಯಲ್ಲಿ, ಬಟ್ಟೆ ಇನ್ ದ ಸೆನ್ಸ್ ದಾರಿ ಅಥವಾ ರಸ್ತೆ, ಆ ರಸ್ತೆಗೆ ಏನಾದರೂ ಆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ಬಿಟ್ಟು ರಸ್ತೆಗೇನಾದರೂ ಬಳಲಿಕೆ ಆಗತ್ತಾ? ಆಗೋದಿಲ್ಲ. ರಸ್ತೆಗೆ ಬಳಲಿಕೆ ಆಗೋದಿಲ್ಲ, ಬಟ್ ರಸ್ತೆ ಮೇಲೆ ನಡೀತಾ ಇರತಕ್ಕಂತಹ ಮನುಷ್ಯನಿಗೆ ಏನಾಗುತ್ತೆ, ಬಳಲಿಕೆ ಅನ್ನೋದು ಆಗತ್ತೆ. ಅದೇ ರೀತಿಯಾಗಿ ಶ್ರಮವನ್ನು ಅಂದರೆ ಶ್ರಮವನ್ನು ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ, ಮನುಷ್ಯ ಹೋಗ್ತಾ ಇರಬೇಕಾದ ಸಂದರ್ಭದಲ್ಲಿ ಏನು ಅವನು ಅವಾಗಲೂ ನಡ್ಕೊಂಡು ಹೋಗ್ತಾನೆ ಇದ್ದಾನೆ. ಆದರೆ ಕೋಲು ಅಂತಕ್ಕಂಥದ್ದು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೋಲಿಗೇನಾದರೂ ಬಳಲಿಕೆ ಅನ್ನೋದಾಗತ್ತಾ?
ಬಟ್ ಇವನು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅದು ಇಟ್ಕೊಂಡು ಹೋಗ್ತಾ ಇರೋದ್ರಿಂದ ಇವನಿಗೆ ಬಳಲಿಕೆ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಇದರ ಮೂಲಕವಾಗಿ ಏನಂತ ಅರ್ಥ ಅಂತ ಹೇಳಿದ್ರೆ, ನಿಜವಾಗಿರ್ತಕ್ಕಂತಹ ಭಕ್ತ ಅಂದರೆ ನಿಜವಾಗಿರ್ತಕ್ಕಂತಹ ಭಕ್ತ ಯಾವತ್ತಿಗೂ ಕೂಡ ಬಳಲೋದಿಲ್ಲ. ಆದರೆ ಡಾಂಬಿಕತನದಲ್ಲಿರ್ತಕ್ಕಂತಹ ಭಕ್ತ ಲಿಂಗವನ್ನು ತಿಳ್ಕೊಳ್ಳದಲೇ ಏನಾಗ್ತಿದೆ, ಬಳಲ್ತಾ ಇದ್ದಾನೆ. ಅಂದರೆ ಯಾರಿಗೆ ನಿಜವಾಗಿರ್ತಕ್ಕಂತಹ ಭಕ್ತಿಯ ಅರಿವು ಇಲ್ವೋ ಅವನು ಬಳಲ್ತಾ ಹೋಗ್ತಾ ಇದ್ದಾನೆ. ಆದ್ದರಿಂದ ಏನು ಈ ವಚನದ ಒಟ್ಟು ತಾತ್ಪರ್ಯ ಅಂತ ಹೇಳಿದ್ರೆ, ಯಾವುದು ಮುಖ್ಯ ಅನ್ನೋದನ್ನು ತಿಳಿತಕ್ಕಂಥದ್ದು. ಅಂದರೆ ನಿಜವಾಗಿರ್ತಕ್ಕಂತಹ ಭಕ್ತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಳಲಿಕೆ ಇಲ್ಲ. ನಿಜವಾಗಿಲ್ಲದೆ ಇರತಕ್ಕಂತಹ ಭಕ್ತನಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಬಳಲಿಕೆ ಅನ್ನೋದು ಆಗತ್ತೆ ಅನ್ನೋದನ್ನು ಬಸವಣ್ಣನವರು ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನ್ನು ಇಕ್ಕಿ ಅರದ ಕುಳ್ಳಿರ್ದ ನಮ್ಮ ಮಹಾದೇವ ಸೆಟ್ಟಿ, ಒಮ್ಮನ ವಾದಡೆ ಒಡನೆ ನುಡಿವನು ಇಮ್ಮನ ವಾದಡೆ ನುಡಿಯನು ಕಾಣಿಯ ಸೋಲ ಅಡ್ಡಗಾಣಿಯಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಈ ಒಂದು ವಚನದಲ್ಲಿ ಏನು ಹೇಳ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರನ್ನ ನಾವು ಶರಣ ಅಂತ ಹೇಳಿ ಕರಿತೀವಲ್ವಾ, ಆ ಶರಣನಿಗೆ ಪರೀಕ್ಷೆಯನ್ನು ಒಡ್ಡೋದ್ರ ಮೂಲಕವಾಗಿ ಹೇಗೆ ನಾವು ಅವನಿಗೆ ಒಲಿತಾ ಹೋಗ್ತೀನಿ ಅಥವಾ ಅವನನ್ನು ಪರೀಕ್ಷಿಸಿ ಹೇಗೆ ಅವನಿದ್ದಾನೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತೀನಿ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಚನವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಏನು ಇದರ ಅರ್ಥ ಅಂತ ಹೇಳಿದ್ರೆ, ಈ ಧರಣಿ ಅಂತ ಹೇಳಿದ್ರೆ ಭೂಮಿ ಮೇಲೆ ದೊಡ್ಡದಾಗಿರ್ತಕ್ಕಂತಹ ಒಂದು ಅಂಗಡಿಯನ್ನು ಮಾಡಿಕೊಂಡು ಅಲ್ಲಿ ದೇವರು ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಆ ಅಂಗಡಿಯ ಓನರ್ ಆಗಿ ಅವನೇ ಕಾಣ್ಕೊಳ್ತಾನೆ. ಇಲ್ಲ ಅಂತ ಹೇಳಿದ್ರೆ ನುಡಿಯನು ಹೀಗಾಗಿ ಕಾಣಿಯನು ಅಂದರೆ ಬಿಡಿಗಾಸನ್ನು ಕೂಡ ಬಿಡೋದಿಲ್ಲ ಎಂಬತಕ್ಕಂಥ ಅರ್ಥವನ್ನು ಕಾಣಿಸೋದ್ರ ಮೂಲಕವಾಗಿ ಏನು ಹೇಳ್ತಾ ಹೋಗ್ತೀಯನೆ, ಅದನ್ನು ಪಡ್ಕೊಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಧರಣಿಯ ಅಧಿಪತಿಯಾಗಿ ಯಾರು ಕಾಣಿಸ್ಕೊಳ್ತೀಯ ಅಂದರೆ ಅಂಗಡಿಯ ಅಧಿಪತಿಯಾಗಿ ಯಾರು ಕಾಣಿಸ್ಕೊಳ್ತೀಯಾನೆ, ಮಹಾದೇವನೇ ಕಾಣಿಸ್ಕೊಳ್ತಾ ಇದ್ದಾನೆ. ಅವನಿಗೆ ಒಪ್ಪಿಗೆ ಆದರೆ ಅವನನ್ನು ಪಡ್ಕೊಳ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನಿಗೇನೂ ಕೂಡ ಸಿಗೋದೇ ಇಲ್ಲ. ಆದ್ದರಿಂದ ಅವನನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿ ಸಂದರ್ಭದಲ್ಲೂ ಪರೀಕ್ಷೆಗೆ ಒಳಪಡ್ತಾ ಹೋಗ್ತಾನೆ. ಅದಾದಮೇಲೆ ಅವನಿಗೆ ಸಿಗ್ತಾನೆ ಅಂತ ಹೇಳಿದ್ರೆ ಅವನನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನನ್ನು ದೂರನೇ ಇಡ್ತಾನೆ. ಅಂದರೆ ನಿಜವಾಗಿರ್ತಕ್ಕಂತಹ ಭಕ್ತ ಯಾವಾಗ ನಮಗೆ ದೊರಕ್ತಾನೆ ಅಂತ ಹೇಳಿದ್ರೆ, ಎಲ್ಲ ಕಷ್ಟ ಸಂಕೋಲೆಗಳಿಗೆ ಒಳಗಾಗಿ ಎಲ್ಲದರಿಂದ ಎಲ್ಲವನ್ನು ಕಳ್ಕೊಂಡು ಮುಂದೆ ಬಂದಾಗ ಒಬ್ಬ ಭಕ್ತನಾಗಿ ದೊರಕ್ತಾ ಹೋಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ಅವನು ನಿಜವಾಗಿರ್ತಕ್ಕಂತಹ ಭಕ್ತನಾಗಿ ನಮಗೆ ದೊರಕೋದೇ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಚನವನ್ನು ನಾವು ನೋಡ್ಬೋದು. ವಚನ: ವ್ಯಾದನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲವನು ಆಳ್ವನ ಹೆಣನೆಂದರೆ ಒಂದಡಕೆಗೆ ಕೊಂಬವರಿಲ್ಲ ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವ. ಅಂತ ಹೇಳಿದ್ರೆ ಈ ಒಂದು ವಚನ ಯಾವುದು ಮುಖ್ಯ ಅಥವಾ ಯಾವುದಕ್ಕೆ ಶ್ರೇಷ್ಠತೆ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಏನು? ವ್ಯಾದನೊಂದು ಮೊಲನ ತಂದಡೆ ಅಂದರೆ ವ್ಯಾದ ಅಂತ ಹೇಳಿದ್ರೆ ಬೇಡ, ಯಾವುದಾದ್ರೂ ಒಂದು ಮೊಲವನ್ನು ಸಾಯಿಸ್ಕೊಂಡು ತೆಗೆದುಕೊಂಡು ಬಂದಾಗಲೂ ಕೂಡ ಅದನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ಎಲ್ಲಾದರೂ ಒಂದು ಕಡೆ ತೂಗು ಹಾಕಿದರೂ ಕೂಡ ಎಷ್ಟೋ ಜನ ಬಂದ್ಬಿಟ್ಟು ಆ ಮೊಲವನ್ನು, ಸತ್ತೋಗಿರ್ತಕ್ಕಂತಹ ಮೊಲವನ್ನು ಎಷ್ಟು ಬೇಕಾದರೂ ದುಡ್ಡನ್ನು ಕೊಟ್ಟು ಮನೆಗೆ ತೆಗೆದುಕೊಂಡು ಹೋಗಿ ತಿನ್ನೋದಕ್ಕಾದರೂ ಬಳಸ್ಕೊಳ್ತಾರೆ. ಹಾಗೆ ಈ ಭೂಮಿಯನ್ನು ಆಳ್ತಕ್ಕಂತಹ ಒಬ್ಬ ರಾಜನೇನಾದರೂ ಸತ್ತ ಅಂತ ಹೇಳಿದ್ರೆ ಒಂದೇ ಒಂದು ಅಡಿಕೆಗೆ ಕೊಟ್ಟು ಅದನ್ನು ಅಥವಾ ಒಂದು ಅಡಿಕೆಯನ್ನು ಕೊಟ್ಬಿಟ್ಟು ಆ ಹೆಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯತೆಯನ್ನೇ ಆಗ್ತಾ ಇಲ್ಲ. ಅಂತ ಹೇಳಿದ್ರೆ ಮನುಷ್ಯನ ಬಾಳ್ವೆ ಅಂತಕ್ಕಂಥದ್ದು ಮೊಲಕ್ಕಿಂತಲೂ ಶ್ರೇಷ್ಠವಾಗಿಲ್ಲ. ಅದಕ್ಕೆ ಹೇಳ್ತಾರೆ, ನಾವು ಪ್ರಾಯದಲ್ಲಿದ್ದಾಗ, ಯೌವನದಲ್ಲಿದ್ದಾಗ ಅಥವಾ ಈ ಜೀವ ಇದ್ದಾಗ ಮಾತ್ರ ಈ ಮನುಷ್ಯನಿಗೆ ಬೆಲೆ. ಅವನು ಸತ್ತೋದಾಗ ಅವನಿಗೆ ಬೆಲೆ ಅನ್ನೋದು ಸಿಗೋದಿಲ್ಲ. ಆದರೆ ಪ್ರಾಣಿಗಳಿಗೆ ನಾವು ತಿನ್ನೋದ್ರಿಂದ ಅವು ಸತ್ತೋದಾಗ ಅವಕ್ಕೆ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಪ್ರಾಯದಲ್ಲೇ ಇರಬೇಕಾದಾಗ ಕೂಡಲ ಸಂಗಮನನ್ನು ನಂಬಿ ಬದುಕಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಕಳ್ಕೊಂಡ ಹಾಗೆ.
ನಮ್ಮ ಜೀವಕ್ಕೆ ಒಂದು ಬೆಲೆ ಬರಬೇಕು ಅಂತ ಹೇಳಿದಾಗ ನಮ್ಮ ಜೀವನವನ್ನು ಸುಂದರವಾಗಿ ಕಳಿಬೇಕು. ಇಲ್ಲ ಅಂತ ಹೇಳಿದ್ರೆ, ಸುಂದರವಾಗಿ ಕಳೀಲಿಲ್ಲ ಅಂತ ಹೇಳಿದ್ರೆ ನಮ್ಮ ಜೀವಕ್ಕೂ ಕೂಡ ಬೆಲೆ ಇರೋದಿಲ್ಲ. ಪ್ರಾಣಿಗಳಿಗೂ ಬೆಲೆ ಇದೆ, ಸತ್ತಾಗಲೂ ಕೂಡ ಬೆಲೆ ಇದೆ. ಹಾಗೆ ಮನುಷ್ಯನಿಗೂ ಆ ಬೆಲೆ ಬರಬೇಕು ಅಂತ ಹೇಳಿದ್ರೆ ಬದುಕಿದ್ದಾಗಲೂ ನಾನು ಒಳ್ಳೆತನದಲ್ಲೇ ಇರಬೇಕು. ಆವಾಗ ನಾನು ಸತ್ತಾಗಲೂ ಕೂಡ ನನಗೆ ಒಳ್ಳೆಯದು ಅಥವಾ ಒಳ್ಳೆಯ ಹೆಸರು ಅನ್ನೋದು ಸಿಗ್ತಾ ಹೋಗುತ್ತೆ. ಅದೆಲ್ಲದಕ್ಕೂ ಕಾರಣ ಯಾರು? ಕೂಡಲ ಸಂಗಮ ದೇವನನ್ನು ನಾವು ನಂಬಿ ನಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವಚನದ ಅರ್ಥವನ್ನು ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಥ್ಯಾಂಕ್ ಯು.